ನಾನು ಪಾಠದಲ್ಲೂ 0 ಮತ್ತು ಆಟದಲ್ಲೂ 0. ಇವತ್ತಿನ ದಿನ 2020ನಲ್ಲಿ ವಿ ಇವನ್ ಗಾಟ್ ಅನ್ ಅವಾರ್ಡ್ ದ್ಯಾಟ್ ಔಟ್ಸ್ಟ್ಯಾಂಡಿಂಗ್ ಫುಡ್ಪ್ರೆನ್ಯೂರ್ ಅಂತ, ಆ್ಯಂಡ್ 40 ಅಂಡರ್ 40 ಅಂತ ರೆಕಗ್ನಿಷನ್ ಕೂಡ ಸಿಕ್ತು. ನನ್ನ ಲೈಫ್ ಜರ್ನಿನ ಇಲ್ಲಿ ತನಕ ಸಮರೈಸ್ ಮಾಡಬೇಕಂದ್ರೆ ಇನ್ ಸಿಂಪಲ್ ವರ್ಡ್ಸ್: ಇಡ್ಲಿ, ವಡೆ, ಸಾಂಬಾರ್, ಡಿಪ್, ಉಪ್ಪು, ಹುಳಿ, ಖಾರ, ಸಿಹಿ, ಸಾಫ್ಟ್, ಕ್ರಿಸ್ಪಿ, and mix of flavors. Yeah, that's my experience so far. ನನ್ನ ಹೆಸರು ಅರ್ಜುನ್ ವೆಲ್ಲಾಲ್. ನಾನೊಬ್ಬ ಫುಡ್ಪ್ರೆನ್ಯೂರ್ ಮತ್ತು ಕಾರ್ಪೊರೇಟ್ ಲೀಡರ್ಶಿಪ್ ಎಕ್ಸ್ಪರ್ಟ್ ಆ್ಯಂಡ್ ಕಮ್ಯುನಿಕೇಷನ್ ಟ್ರೈನರ್. ತುಂಬ ಜನ ನನ್ನ ಕೇಳ್ತಾರೆ, ಹೌ ಡು ಯು ಬ್ಯಾಲೆನ್ಸ್ ಬಿಟ್ವೀನ್ ದೀಸ್ ಟೂ ಥಿಂಗ್ಸ್ ಅಂತ. ಒಂದು ಕಡೆ ಫುಡ್ ಅಂತ ಮಾತಾಡ್ತೀರಾ, ಇನ್ನೊಂದು ಕಡೆ ಎಜುಕೇಷನ್, ಟ್ರೈನಿಂಗ್ ಬಗ್ಗೆ ಅಂತ. ವೆಲ್, ಇದಕ್ಕೆ ಎರಡಕ್ಕೂ ನನ್ನ ಚೈಲ್ಡ್ಹುಡ್ಡಿಂದ ಎಕ್ಸ್ಪೀರಿಯನ್ಸಸ್ ಇದೆ, ಇನ್ಫ್ಲೂಯೆನ್ಸಸ್ ಇದೆ. ಇವತ್ತು ನಾನು ನನ್ನ ಜರ್ನಿ ಸಮೇತ ನಾನು ಕಲ್ತಿರೋ ಒಂದಷ್ಟು ಇಂಪಾರ್ಟೆಂಟ್ ಲೆಸನ್ಸ್ನ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಸುಮಾರು ಜನರ ಹತ್ರ ಕೇಳಿದ್ದೀನಿ ದಟ್ ಅವರ ಬಾಲ್ಯ ಮತ್ತು ಸ್ಕೂಲ್ ಲೈಫ್ ಅವ್ರ ಫೇವ್ರೇಟ್ ಪಾರ್ಟ್ ಆಫ್ ದ ಎಂಟೈರ್ ಲೈಫ್ ಅಂತ ಹೇಳ್ತಾರೆ. ನನಗೆ ಇಟ್ ವಾಸ್ ಕ್ವೈಟ್ ದ ಅದರ್ ವೇ ರೌಂಡ್. ನನ್ನ ಸ್ಕೂಲಲ್ಲಿ 10th ಸ್ಟ್ಯಾಂಡರ್ಡ್ ಬರೋಷ್ಟೊತ್ತಿಗೆ ಐ ರಿಯಲೈಸ್ ನನ್ನ ಸ್ಕೂಲಿಗೆ ಒಂದು ಲಯಬಿಲಿಟಿ ಆಗಿಬಿಟ್ಟಿದ್ದೆ ಅಂತ. ಅಂದರೆ ಮನೆಗೂ ಲಯಬಿಲಿಟಿನೇ ಆಗಿದೆ, ಬಿಕಾಸ್ ನಾನು ಪಾಠದಲ್ಲೂ 0 ಮತ್ತು ಆಟದಲ್ಲೂ 0. ನಾವು ಸ್ಕೂಲಿಗೆ ಬ್ಲೇಮ್ ಮಾಡೋಕ್ಕಾಗ್ತಿಲ್ಲ, ಬಿಕಾಸ್ ಅಣ್ಣ ಅದೇ ಸ್ಕೂಲಿಗೆ ಹೋಗಿದ್ದು, ತಂಗಿನೂ ಅದೇ ಸ್ಕೂಲಿಗೆ ಹೋಗಿದ್ದು. ಅಣ್ಣ ವಾಸ್ ಅ ಡಿಸ್ಟಿಂಕ್ಷನ್, ತಂಗಿ ವಾಸ್ ಅ ರ್ಯಾಂಕ್ ಹೋಲ್ಡರ್, ಆ್ಯಂಡ್ ಇನ್ ಬಿಟ್ವೀನ್ ಐ ಆಮ್ ದೇರ್. ಆಟದಲ್ಲೂ 0, ಲೈಕ್ ಎ ಸೆಡ್, ಪಾಠದಲ್ಲೂ 0. ಇದು ಆ ಎನ್ವೈರ್ನ್ಮೆಂಟ್ ಕೂಡ ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಇದನ್ನ ಸ್ಕೂಲ್ ಪ್ರಾಬ್ಲಮ್ಮಾ ಅಥವಾ ಎನ್ವೈರ್ನ್ಮೆಂಟ್ ಪ್ರಾಬ್ಲಮ್ಮಾ ಅನ್ನೋದನ್ನು ಅನಲೈಸ್ ಮಾಡೋದು ನಿಲ್ಲಿಸಿ ಐ ಹ್ಯಾಡ್ ಟು ಮೂವ್ ಆನ್. ಅಫ್ಕೋರ್ಸ್ ಐ ಹ್ಯಾಡ್ ಮೈ ರಿಯಲಿ ಗ್ರೇಟ್ ಸಪೋರ್ಟ್ ಫ್ರಮ್ ಮೈ ಪೇರೆಂಟ್ಸ್. ಸೊ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಟೈಮಲ್ಲಿ ಒಂಥರ ಹಾರರ್ ಮೂವಿ ಕ್ಲೈಮ್ಯಾಕ್ಸ್ ಥರ ಇತ್ತು. ಹಾರರ್ ಮೂವಿ ಕ್ಲೈಮ್ಯಾಕ್ಸು 30 minutes ಇರ್ಬೋದು, ಬಟ್ ನನ್ನ ಲೈಫಲ್ಲಿ ದಿಸ್ ಕ್ಲೈಮ್ಯಾಕ್ಸ್ ಲಾಸ್ಟೆಡ್ ಫಾರ್ 3 months ಬಿಫೋರ್ ದ ಎಕ್ಸಾಮ್. ಬಿಕಾಸ್ ನಮ್ಮ ಅಪ್ಪ ಅಮ್ಮಂಗೆ ಖಂಡಿತ ಗೊತ್ತಿತ್ತು ನಾನು ಫೇಲ್ ಆಗ್ತೀನಿ ಅಂತ. ನನ್ನ ಟೀಚರ್ಸ್ಗೂ ಗೊತ್ತಿತ್ತು ನಾನು 10th ಸ್ಟ್ಯಾಂಡರ್ಡ್ ಫೇಲ್ ಆಗ್ತೀನಿ ಅಂತ. ಇಟ್ ವಾಸ್ ಹಾರ್ಡ್. ನನಗೆ ಯಾವುದು ತಲೆಗೆ ಹೋಗ್ತಾ ಇರಲಿಲ್ಲ. ಅಪ್ಪ ನನಗೆ ಸಂಸ್ಕೃತ ಹೇಳ್ಕೊಡೋಕ್ಕೆ, ಮ್ಯಾಥಮೆಟಿಕ್ಸ್ ಹೇಳ್ಕೊಡೋಕ್ಕೆ ತುಂಬಾ ಪ್ರಯತ್ನ ಪಟ್ಟರು. ಫೈನಲಿ ಎಕ್ಸಾಮ್ಸ್ ಆಯಿತು, ಆ್ಯಂಡ್ ಇಟ್ ವಾಸ್ ದ ಡೇ ಆಫ್ ರಿಸಲ್ಟ್ಸ್. ತಡಾ, ಐ ಪಾಸ್ಡ್ 39%. ಅಕ್ಕಪಕ್ಕ ಮನೆದು ಫ್ರೆಂಡ್ಸ್ ಎಲ್ಲರೂ ಡಿಸ್ಟಿಂಕ್ಷನ್ ಬಂದಿತ್ತು, ರ್ಯಾಂಕ್ ಹೋಲ್ಡರ್ಸ್ ಆಗಿದ್ರು, ಅವ್ರ ಮನೇಲಿ ಸೆಲೆಬ್ರೇಷನ್ ನಡೀತಿತ್ತು. ಬಟ್ ನಮ್ಮ ಮನೇಲೂ ಸೆಲೆಬ್ರೇಷನ್ ನಡೀತು. ನಾನು ಅಮ್ಮಂಗೆ ಹೇಳಿ ಶಾವಿಗೆ ಪಾಯಸ ಮಾಡಿಸ್ಕೊಂಡು ತಿಂದಿದ್ದ ಜ್ಞಾಪಕ ಇದೆ ನನಗೆ. ಬಟ್ ಫ್ರಮ್ ದೇರ್ ಮೈ ಲೈಫ್ ಕಂಪ್ಲೀಟ್ಲಿ ಚೇಂಜ್ಡ್. ಮೇ ಬಿ ನನ್ನ ಎನ್ವೈರ್ನ್ಮೆಂಟ್ ಚೇಂಜ್ ಆಯಿತು. ನಾನು PUC ಮಾಡಿದೆ, ಮತ್ತು ಡಿಗ್ರಿ ಮಾಡಿದೆ, ಅದಾದಮೇಲೆ MBA ಮಾಡಿದೆ. ನನಗೆ ಪಬ್ಲಿಕ್ ಸ್ಪೀಕಿಂಗ್ದು ಅಫಿನಿಟಿ ಬಂತು. ಒಂಥರ ಖುಷಿ ಆಗ್ತಾಯಿತ್ತು ಜನದ ಮುಂದೆ ನಿಂತ್ಕೊಂಡು ಮಾತಾಡೋಕ್ಕೆ. ಆ ಟೈಮಲ್ಲಿ ದೆನ್ ಐ ವೆಂಟ್ ಆನ್ ಟು ವರ್ಕ್. ಐ ವಾಸ್ ಡೂಯಿಂಗ್ ಸೇಲ್ಸ್ ಜಾಬ್. ಐ ವಾಸ್ ಹೆಡಿಂಗ್ ಸೇಲ್ಸ್ ಫಾರ್ ಅ ಕಂಪ್ನಿ. ಎಲ್ಲ ಆದಮೇಲೆ ಒಂದಿನ ಐ ರಿಯಲೈಸ್ಡ್ ಐ ಆಮ್ ಡೂಯಿಂಗ್ ವೆಲ್, ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ದೆರ್ ಇಸ್ ಸಮಥಿಂಗ್ ಲ್ಯಾಕಿಂಗ್. ಡಿಸಪಾಯಿಂಟ್ಮೆಂಟ್ಸ್ ಆಗ್ತಾಯಿತ್ತು. ಐ ವೆಂಟ್ ಹೋಮ್. ನನ್ನ ಹೆಂಡತಿಗೆ ಹೇಳಿದೆ, ಐ ವಾಂಟ್ ಟು ಕ್ವಿಟ್ ಮೈ ಜಾಬ್ ಆ್ಯಂಡ್ ಐ ವಾಂಟ್ ಟು ಸ್ಟಾರ್ಟ್ ಟ್ರೈನಿಂಗ್. ಐ ಟೋಲ್ಡ್ ಮೈ ಪೇರೆಂಟ್ಸ್, ಆ್ಯಂಡ್ ಬೋತ್ ಆಫ್ ದೆಮ್ ವೆರ್ ರಿಯಲಿ ಸಪೋರ್ಟಿವ್. ಐ ಜಸ್ಟ್ ಮೇಡ್ ಅ ಡಿಸಿಷನ್, ಕ್ವಿಟ್ ಮೈ ಜಾಬ್, ಆ್ಯಂಡ್ ಐ ಗಾಟ್ ಮೈ ಫಸ್ಟ್ ಅಸೈನ್ಮೆಂಟ್ ಕಾರ್ಪೊರೇಟ್ ಜೊತೆ ಟ್ರೈನಿಂಗು. ಫಸ್ಟ್ ನ್ಯೂ ಎಂಪ್ಲಾಯೀಸ್ಗೆ ಇಂಡಕ್ಷನ್ ಟ್ರೈನಿಂಗ್ ಅಂತ ಮಾಡಿದೆ. ಅಲ್ಲಿಂದ ದೇ ವಾಸ್ ನೋ ಲುಕಿಂಗ್ ಬ್ಯಾಕ್. ಕಟ್ ಶಾರ್ಟ್ ದ ಸ್ಟೋರಿ, 2016 I have trained right from IIT Madras, IIT Bombay to some of the biggest institutions in the country, to deep down Karnataka nalli rural engineering colleges, Maharashtra nalli colleges, ella kade training ಮಾಡಿ I got a really good feedback. ತುಂಬ ಜನ ಫೋನ್ ಮಾಡಿ ಮಾತಾಡ್ತಾ ಇದ್ರು, ಲೈಫ್ ಅಡ್ವೈಸ್, ಕೆರಿಯರ್ ಅಡ್ವೈಸ್. We also went into corporate training. I was doing leadership training. Probably top 20 of 100 Fortune 500 companies in ಇಂಡಿಯಾ ಅವರಿಗೆ ಟ್ರೈನಿಂಗ್ ಮಾಡಿದ್ದೀನಿ ಇವತ್ತು. ಹೀಗೆ ಇನ್ ದ ಪ್ರಾಸೆಸ್ ಆಫ್ ಮೈ ಜರ್ನಿ, ರಿಮೆಂಬರ್ ಆವಾಗಲೇ ಹೇಳಿದೆ, ನಾನು ಆಟದಲ್ಲೂ 0, ಪಾಠದಲ್ಲೂ 0. ಇನ್ನೊಂದು ವಿಷಯ ಹೇಳಲಿಲ್ಲ,
ಊಟದಲ್ಲಿ ಐ ವಾಸ್ awesome. ನಾಟ್ ಜಸ್ಟ್ ಊಟ ಮಾಡೋದು, ಬಟ್ ಐ ವಾಸ್ ಪ್ಯಾಷನೇಟ್ ಅಬೌಟ್ ಫುಡ್. ನನಗೆ ಅಮ್ಮ ಹೇಳ್ತಾ ಇದ್ರು, ನಾನು ಚಿಕ್ಕವನಿರುವಾಗ ಒಂದು ಬೌಲಲ್ಲಿ ಐಸ್ ಕ್ಯೂಬ್ಸ್ ಹಾಕ್ಬಿಟ್ಟು ಅಡುಗೆ ಮನೇಲಿ ಬಿಟ್ಬಿಟ್ರೆ ಗಂಟೆಗಟ್ಟಲೆ ಅಲ್ಲೇ ಕೂತ್ಕೊಂಡು ಅಡುಗೆ ಮಾಡ್ತಿದ್ದಂತೆ ಅದ್ರ ಜೊತೆ. ಅದು ಇವೆಂಚುಲಿ ನಾನು ಅಡಲ್ಟ್ಹುಡ್ಡಲ್ಲಿ ಅಡುಗೆ ಮಾಡ್ತಾ ಇದ್ದೆ, ಮನೆಗೆ ಫ್ರೆಂಡ್ಸ್ ಬರೋರು, ಕಸಿನ್ಸ್ ಬರೋರು, ಆ್ಯಂಡ್ ಆಲ್ವೇಸ್ ಹ್ಯಾಡ್ ಗ್ರೇಟ್ ಫೀಡ್ಬ್ಯಾಕ್. ಬಟ್ ಫುಡ್ಡಲ್ಲಿ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಇವೆಂಚುಲಿ ಐ ಮೇಡ್ ಅ ಡಿಸಿಷನ್, ಲೆಟ್ಸ್ ಗೆಟ್ ಇನ್ ಟು ಫುಡ್ ಬಿಸ್ನೆಸ್ ಅಂತ. ನಾನು ಸ್ವಿಗ್ಗಿನಲ್ಲಿ ಆಗೋ ಥರ ರೆಸ್ಟೋರೆಂಟ್ ಓಪನ್ ಮಾಡಿದೆ, ಕ್ಲೌಡ್ ಕಿಚನ್ ಮಾಡಿದೆ. ಇಟ್ ವಾಸ್ ಅ ಫೇಲ್ಯೂರ್ ಬಿಕಾಸ್ ನನಗೆ ಟ್ರೈನಿಂಗಲ್ಲಿ ವೈ ಅನ್ನೋ ಆನ್ಸರ್ ತುಂಬ ಸ್ಟ್ರಾಂಗ್ ಆಗಿ ಸಿಕ್ಕಿತ್ತು. ಬಿಕಾಸ್ ಐ ವಾಂಟೆಡ್ ಟು ಮೇಕ್ ಅ ಡಿಫ್ರೆನ್ಸ್ ಟು ದ ಪೀಪಲ್. ಆ್ಯಂಡ್ ನಾನು ಎಲ್ಲಿ ಆ ಲೂಪ್ ಹೋಲ್ ಇತ್ತು, ಎಲ್ಲಿ ಗ್ಯಾಪ್ಸ್ ಇತ್ತು ಅದನ್ನ ಫಿಲ್ ಮಾಡಬೇಕು ಅಂತ. ಬಟ್ ಫುಡ್ಡಲ್ಲಿ ಅದು ಸಿಕ್ಕಿರಲಿಲ್ಲ. ನಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ನಡೀತಾ ಇತ್ತು. ಆ್ಯಂಡ್ ಮೈ ಡ್ಯಾಡ್ ಈಸ್ ಸೂಪರ್ ಸ್ಪೆಸಿಫಿಕ್, ಊಟಕ್ಕೆ ಬಂದವರು ಯಾವ ಥರ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ. ಅವರೊಂದು ಟಿಶ್ಯೂ ಪೇಪರ್ ಸೈಜು, ಪ್ಲೇಟ್ ಸೈಜು, ಯಾವ ಥರ ದೋಸೆ ಇರಬೇಕು, ಅವ್ರಿಗೆ ಅಡುಗೆ ಬರಲ್ಲ ಅಂದ್ರೂ ಪ್ರಾಬಬ್ಲಿ ಭಟ್ರಿಗೆ ರೆಸಿಪಿ ಹೇಳೋ ಲೆವೆಲಿಗೆ ಡೀಟೇಲ್ಸಿಗೆ ಹೋಗ್ತಾಯಿದ್ರು. ನಾನಾಗ ಅಬ್ಸರ್ವ್ ಮಾಡಿದ್ದೇನೆಂದರೆ, ಮೋಸ್ಟ್ ಆಫ್ ದ ಕೇಟ್ರರ್ಸ್ ಯಾರು ಬಂದರು, ದೇ ವರ್ ಏಬಲ್ ಟು ಡೆಲಿವರ್, ಬಟ್ ಅಪ್ಪಂಗೆ ಖುಷಿ ಆಗ್ತಾ ಇತ್ತು, ಬಟ್ ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇರಲಿಲ್ಲ. ಐ ರೆಕಗ್ನೈಸ್ ದಟ್ ಗ್ಯಾಪ್ ಆ್ಯಂಡ್ ಐ ಸೆಡ್ ಐ ವಾಂಟ್ ಟು ಡೂ ಸಮಥಿಂಗ್ ಡಿಫ್ರೆಂಟ್. ಒಬ್ಬರು ಮದುವೆ ಆಗ್ತಾ ಇದ್ದಾರೆ, ಮನೆ ಗೃಹ ಪ್ರವೇಶ ಮಾಡ್ತಿದ್ದಾರೆ, ಅಥವಾ ಒಂದು ಆಫೀಸ್ ಇನಾಗ್ರೇಷನ್ ಮಾಡ್ತಿದ್ದಾರೆ ಅಂದರೆ ಇಟ್ಸ್ ಅ ಲೈಫ್ ಈವೆಂಟ್ ಆ್ಯಂಡ್ ಫುಡ್ ಇಸ್ ಸಚ್ ಅನ್ ಇಂಟಗ್ರಲ್ ಪಾರ್ಟ್ ಆಫ್ ಇಟ್. ಸೊ ಆವಾಗ ನಾನು ಆ ಗ್ಯಾಪ್ ರಿಕಗ್ನೈಸ್ ಮಾಡಿದ್ದು, ಒಂದು ಸೌತ್ ಇಂಡಿಯನ್ ಕೇಟ್ರರ್ ಹತ್ರ ಹೋದರೆ ನಾರ್ತ್ ಇಂಡಿಯನ್ ಫುಡ್ ಚೆನ್ನಾಗಿರಲ್ಲ. ಮೆಕ್ಸಿಕನ್ ಪ್ರಾಬ್ಲಿ ಇಟಾಲಿಯನ್ ಪಾಸ್ತಾ ತಿಂದರೆ ಬಿಸಿಬೇಳೆ ಭಾತ್ ಆಗಿರುತ್ತೆ. ಸೊ ದೇ ವಾಸ್ ಅ ಲಾಟ್ ಆಫ್ ಡಿಸ್ಕ್ರಿಪೆನ್ಸೀಸ್ ಐ ಸಾ, ಪ್ರೊಫೆಷ್ನಲಿಸಮ್ ಬೇಕಿತ್ತು. ಸೊ ಐ ಸ್ಟಾರ್ಟೆಡ್ ಫಿಲ್ಲಿಂಗ್ ದಟ್ ಗ್ಯಾಪ್. ಇವತ್ತಿನ ದಿನ 2020ನಲ್ಲಿ ವಿ ಇವನ್ ಗಾಟ್ ಅನ್ ಅವಾರ್ಡ್ ದಟ್ ಔಟ್ಸ್ಟ್ಯಾಂಡಿಂಗ್ foodprenuer ಅಂತ, ಆ್ಯಂಡ್ 40 under 40 ಅಂತ ರೆಕಗ್ನಿಷನ್ ಕೂಡ ಸಿಕ್ತು. ದಟ್ಸ್ ಬಿಕಾಸ್ ಐ ವಾಸ್ ಏಬಲ್ ಟು ರೆಕಗ್ನೈಸ್ ದಟ್ ಗ್ಯಾಪ್. ಇನ್ ಶಾರ್ಟ್, ವೆನ್ ಪೀಪಲ್ ಆಸ್ಕ್ ಮೀ ಹೌ ಡು ಯು ಬ್ಯಾಲೆನ್ಸ್ ದಿಸ್, ಒಂದು ಕಡೆ ಟ್ರೈನಿಂಗ್ ಅಂತ್ಯ, ಎಜುಕೇಷನ್ ಅಂತ್ಯ, ಇನ್ನೊಂದು ಕಡೆ ಯು ಸೇ ಫುಡ್, ಹೌ ಡು ಯು ಮ್ಯಾನೇಜ್ ದಿಸ್ ಅಂತ, ಮೈ ಆನ್ಸರ್ ಇಸ್ ದೇರ್ ಇಸ್ ನೋ ಮ್ಯಾನೇಜ್ಮೆಂಟ್, ದೇರ್ ಇಸ್ ನೋ ಬ್ಯಾಲೆನ್ಸ್. The answer is deep involvement into something that I have been very passionate about. ಈ ಎಂಟೈರ್ ಸ್ಟೋರಿನ ನನ್ನ ಲೈಫ್ ಸ್ಟೋರಿನ ನಾನೇ ವಾಪಸ್ ರಿವಿಸಿಟ್ ಮಾಡಿದ್ರೆ, there are 3 things which I want to share with all of you, which has helped me grow. Number 1, rethink your definition of success. ಮೋಸ್ಟ್ ಆಫನ್ ಇವತ್ತಿನ ದಿನ ಸಕ್ಸಸ್ನ ಆರ್ಥಿಕವಾಗಿ ಮಾತ್ರ ಅಳಿತೀವಿ. ಅಂದರೆ ಯಾರಾದರೂ ಒಬ್ಬರು ಸಕ್ಸಸ್ಫುಲ್ ಪರ್ಸನ್ ಅಂದರೆ ಅವ್ರ ಹತ್ರ ಬಂಗ್ಲೆ ಇದೆ, ಕಾರ್ ಇದೆ, ಗಾಡಿ ಇದೆ, ಈ ಥರ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಅಂತ. ಬಟ್ ನಾವು ಅವರ ಮನಸ್ಥಿತಿ, ರಿಲೇಷನ್ಶಿಪ್ಸ್, ಪರ್ಸ್ನಾಲಿಟಿ ಇದನ್ನು ಮರ್ತು ಬಿಡ್ತೀವಿ. ಸೊ ಐ ವಾಂಟ್ ಟು ಟೆಲ್ ಯು, ರೀಥಿಂಕ್ ಯೋರ್ ಡೆಫಿನೇಷನ್ ಆಫ್ ಸಕ್ಸಸ್. ದುಡ್ಡು ಗಳಿಸೋದು, ಪ್ರಾಪರ್ಟಿ ಮಾಡೋದು, ಕಂಫರ್ಟ್, ಇಟ್ಸ್ ಇಂಪಾರ್ಟೆಂಟ್. ನಾನು ಮಾಡ್ತಾ ಇದ್ದೀನಿ. ಬಟ್ ವೆನ್ ಯು ವೇಕ್ ಅಪ್ ಇನ್ ದ ಮಾರ್ನಿಂಗ್, ಆರ್ ಯು ಹ್ಯಾಪಿ? ನೆಮ್ಮದಿಯಿಂದ ನಿದ್ದೆ ಮಾಡ್ತೀರಾ? ಅಕ್ಕಪಕ್ಕ ಇರೋ ಜನಕ್ಕೆ ಸಹಾಯ ಮಾಡ್ತಾ ಇದ್ದೀರಾ? ದಿಸ್ ಇಸ್ ಸಕ್ಸಸ್. ಸೊ ನಂಬರ್ 1, ರೀಥಿಂಕ್ ಯೋರ್ ಡೆಫಿನೇಷನ್ ಆಫ್ ಸಕ್ಸಸ್. ಇದು ಒಂದು ಅಲೈನ್ಮೆಂಟ್ ಕೊಡುತ್ತೆ. ಸೆಕೆಂಡ್, ವಾಟ್ ಎವರ್ ಯು ಪಿಕ್, ವಾಟ್ ಎವರ್ ಯು ಚೂಸ್, ನೀವೊಬ್ಬರು ಅಕೌಂಟೆಂಟ್ ಆಗಿರ್ಬೋದು ಕಂಪ್ನಿನಲ್ಲಿ, ಅಥವಾ ಯಾವುದೋ ಒಂದು ಬೇರೆ ಆರ್ಗನೈಸೇಷನಿಗೆ ಕೆಲಸ ಮಾಡ್ತಿರ್ಬೋದು, ಸ್ಮಾಲ್ ಆಂಟ್ರಪ್ರಿನರ್ ಆಗಿರ್ಬೋದು. ಸಕ್ಸಸ್ ಈಸ್ ಇನ್ ಡೀಟೇಲ್ಸ್ ಆ್ಯಂಡ್ ಗಾಡ್ ಈಸ್ ಇನ್ ಡೀಟೇಲ್ಸ್. ಜಂಪ್ ಡೀಪ್ ಇನ್ ಟು ವಾಟ್ ಯು ಆರ್ ಡೂಯಿಂಗ್. ಆ್ಯಂಡ್ ನನಗೆ ಇವತ್ತು ನನ್ನ ಕಿಚನಲ್ಲಿ ಏನೇ ಅಡುಗೆ ನಡೀತಿರ್ಬೋದು ಅದು ರೆಸಿಪಿ ಗೊತ್ತಿರುತ್ತೆ. ವೆದರ್ ಇನ್ ಟ್ರೈನಿಂಗಲ್ಲಿ ಮೈ ಕೋರ್ ಆಫ್ ಮೈ ಟ್ರೈನಿಂಗ್ ಇಸ್ ಇನ್ ಎಂಪತಿ. ಸೊ ನಾನು ಜನನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ ಬಿಫೋರ್ ಐ ಡೆಲಿವರ್ ಮೈ ಟಾಪಿಕ್. ಸೊ ಜಂಪ್ ಡೀಪ್ ಇನ್ ಟು ಇಟ್. ಆ್ಯಂಡ್ ಒನ್ ಲಾಸ್ಟ್ ಥಿಂಗ್, ಕಮ್ಯುನಿಕೇಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಐ ಹ್ಯಾವ್ ರಿಯಲೈಸ್ಡ್. ಸೊ ನೀವು ಹೇಗೆ ಜನದ ಜೊತೆ ಕನೆಕ್ಟ್ ಆಗ್ತೀರಾ, ಹೇಗೆ ಕಮ್ಯುನಿಕೇಟ್ ಮಾಡ್ತೀರಾ, ಅವ್ರ ಒಟ್ಟಿಗೆ ಅವ್ರನ್ನ ಹೇಗೆ ಅರ್ಥ ಮಾಡ್ಕೊತೀರಾ. ಸೊ ಇನ್ ಅದರ್ ವರ್ಡ್ಸ್, ಹೌ ಯು ಸ್ಪೀಕ್, ವಾಟ್ ಯು ಸ್ಪೀಕ್, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ನೋಯಿಂಗ್ ವೆನ್ ನಾಟ್ ಟು ಸ್ಪೀಕ್ ಅನ್ನೋದು ಕಮ್ಯುನಿಕೇಷನಲ್ಲಿ ಐ ಥಿಂಕ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್. I want to leave you thinking about one important thing through my journey, and that is, are you willing to rethink your definition
of success. Tell us what you think about this video and don't forget to like, share and subscribe.